ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ಪರಮ ಪವಿತ್ರ ಕ್ಷೇತ್ರದ ವಿರುದ್ಧ ಬುರುಡೆ ಗ್ಯಾಂಗ್ ಯಾವ ರೀತಿ ಷಡ್ಯಂತ್ರವನ್ನ ಮಾಡ್ತು ಅನ್ನುವಂಥದ್ದು ಇವತ್ತು ಅಫಿಷಿಯಲಿ ಬಹಿರಂಗವಾಗಿದೆ. ಇವರು ಹೇಳೋದೆಲ್ಲ ಸುಳ್ಳು, ಇವರು ಅವ್ರ ಪರವಾಗಿದ್ದಾರೆ, ಇವ್ರ ಪರವಾಗಿದ್ದಾರೆ, ಇವರು ಈ ರೀತಿ ಪರವಾಗಿರೋದಕ್ಕೆ ಬೇರೆ ರೀತಿ ವ್ಯವಸ್ಥೆ ಇದೆ ಅಂತ ಮಾತಾಡಿದವರೆಲ್ಲ ಈಗ ಉತ್ತರವನ್ನ ಕೊಡಲೇಬೇಕು. ಎಸ್ಪೆಷಲಿ ಬುರುಡೆ ಗ್ಯಾಂಗ್ ಈಗ ಮುಂದೆ ಬಂದು ಮಾತಾಡಬೇಕು. ಪ್ರಾಥಮಿಕ ತನಿಖಾ ವರದಿಯಲ್ಲಿ ಈ ಷಡ್ಯಂತ್ರ ಮಾಡಿದ ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಎಲ್ಲವೂ ಬಟಾ ಬಯಲಾಗಿದೆ. ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಅನ್ನುವಂಥದ್ದಿದ್ರೆ ಈಗ ಇವರು ಮುಂದೆ ಬರಬೇಕು. ಯಾವುದು ಸತ್ಯ, ನಿಮ್ಮ ಹತ್ರ ಇರುವಂತಹ ಸಾಕ್ಷಿಗಳನ್ನ ಈಗಲಾದ್ರೂ ಹೇಳಬೇಕು. ಸ್ವತಃ ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯನ್ನ ಕೋರ್ಟ್ಗೆ ಕೊಟ್ಟಿದೆ. ಆ ತನಿಖಾ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೀವು ಕೇಳಬೇಕು. ಆವಾಗ ನೀವೆಲ್ಲರೂ ಕೂಡ 100% ಶೋರ್ ಈ ಷಡ್ಯಂತ್ರ ಬುರುಡೆ ಗ್ಯಾಂಗ್ ಅನ್ನ ನೀವೇ ಹುಡುಕೊಂಡು ಹೋಗ್ತೀರಿ. ಎಲ್ಲಿದ್ದಾರೆ ಅವರು ಅಂತ ಹೇಳಿ. ಯಾಕೇಳಿ ಅವರ ಸಾಧನೆಯನ್ನ ನಿಮ್ಮ ಶೈಲಿಯಲ್ಲಿ ವರ್ಣನೆ ಮಾಡೋದಕ್ಕೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಹೇಳ್ತೀನಿ ಮತ್ತೆ ಇವ್ರ ಕಥೆನ. ಅದು ಧರ್ಮಸ್ಥಳ. ಆ ಮಣ್ಣಿನಲ್ಲಿ ಇರೋದೆಲ್ಲ ಸತ್ಯ. ಆದರೆ ಅದೇ ಧರ್ಮಸ್ಥಳದ ವಿರುದ್ಧ ಶತಮುಟ್ಟಾಳರ ಪಡೆಯೊಂದು ಅಣುವು ವಿಷಯವನ್ನ ಕಾರ್ತಿತ್ತು. ಬುರುಡೆಯನ್ನು ಹಿಡಿದುಕೊಂಡು ಧರ್ಮಸ್ಥಳಕ್ಕೆ ಕಳಂಕ ಮೆತ್ತಲು ಬಂದು ಈಗ ಬೆತ್ತಲಾಗಿ ನಿಂತಿದ್ದಾರೆ. ಕೊನೆಗೂ ಸಿಕ್ಕಿತ್ತು ಅಣ್ಣಪ್ಪ ಸ್ವಾಮಿ ಆಶೀರ್ವಾದ. ಕಳಚೆಬೆತ್ತು ಷಡ್ಯಂತ್ರ ವೀರರ ಮುಖವಾಡ. ವಿಶೇಷ ತನಿಖಾ ತಂಡದ ತನಿಖಾ ವರದಿಯಲ್ಲಿ ಪಿತೂರಿ ಸಾಧಕನ ಬಟಾ ಬಯಲಾಗಿದ್ದು, ಧರ್ಮ ಗೆದ್ದು ಅಧರ್ಮ ಸೋಲಾಗಿದೆ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ನಡೆಸಿದ ಷಡ್ಯಂತ್ರ ಎಸ್ಐಟಿ ಸಲ್ಲಿಸಿದ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ. ಸೌಜನ್ಯ ಮಾವ ವಿಠ್ಠಲಗೌಡ ಕಥೆಯನ್ನ ಕಟ್ಟಿ ಗಿರೀಶ್ ಮಟ್ಟಣ್ಣವರ್ ನಿರ್ದೇಶನ ಮಾಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರ್ಮಾಣದ ಚಿತ್ರದಲ್ಲಿ ಮೊಸುಕುಧಾರಿ ಚಿನ್ನಯ್ಯ ನಾಯಕ ನಟನಾಗಿದ್ದ. ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಹಿರಿಯ ನಟಿ ಪಾತ್ರವನ್ನು ವಹಿಸಿದ್ಲು. ಯೂಟ್ಯೂಬರ್ಗಳೇ ಕ್ಯಾಮರಾಮನ್ ಪಾತ್ರವನ್ನು ನಿರ್ವಹಿಸಿದ್ರು ಅನ್ನೋ ಸತ್ಯ ಇದೀಗ ಬಯಲಾಗಿದೆ. ಆರೋಪಿಗಳು ತನಿಖಾಧಿಕಾರಿಗಳು A1 ಚಿನ್ನ ಅಲಿಯಾಸ್ ಚಿನ್ನಯ್ಯ, A2 ಮಹೇಶ್ ಶೆಟ್ಟಿ ತಿಮ್ರೋಡಿ, A3 ಗಿರೀಶ್ ಮಟ್ಟಣ್ಣವರ್, A4 ವಿಠ್ಠಲ್ಗೌಡ, A5 ಜಯಂತ್ ಟಿ, A6 ಸುಜಾತ ಭಟ್ ಹೀಗಂತ ಪ್ರತ್ಯೇಕ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಎಸ್ಐಟಿ ಮಾಡಿದ್ರಿ ಸರ್, ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಬರಬೇಕು ಅಂತ ಎಸ್ಐಟಿ ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಷಡ್ಯಂತ್ರ ಆರೋಪ ಮಾಡಿದ್ರು ಅವರು. ಚಾರ್ಜ್ ಶೀಟ್ ನೋಡಿಲ್ಲ. ಕೊನೆಗೂ ಗೆದ್ದ ಧರ್ಮಸ್ಥಳ 2023ರಲ್ಲಿ ಚಿನ್ನಯ್ಯನನ್ನ ತಿಮ್ರೋಡಿ ಮನೆಗೆ ಕರೆಸಿಕೊಂಡಿದ್ದ. ಬುರುಡೆ ಮ್ಯಾನ್ ಅನ್ನ ಸೌಜನ್ಯ ಮಾವ ವಿಠ್ಠಲಗೌಡ ಕರೆದುಕೊಂಡು ಹೋಗಿದ್ದ. ಅಲ್ಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಸಂಚನ್ನ ರೂಪಿಸಲಾಗಿತ್ತು. ದೇವಸ್ಥಾನದ ಆಡಳಿತ ಮಂಡಳಿ ಸಿಬ್ಬಂದಿ ವಿರುದ್ಧ ಸುಳ್ಳು ಆರೋಪಕ್ಕೆ ಪ್ಲಾನ್ ಕೂಡ ಮಾಡಿದ್ರು. ಮಟ್ಟಣ್ಣವರ್, ವಿಠ್ಠಲಗೌಡ, ಜಯಂತ್ ಟಿ ಜೊತೆ ಸೇರಿ ಪ್ಲಾನ್ ಮಾಡಿದ್ರು. ಧರ್ಮಸ್ಥಳ ಸುತ್ತಮುತ್ತ ನಡೆದಂತಹ ಕೊಲೆ, ಅತ್ಯಾಚಾರ ಕೇಸ್ಗಳು, ಆ ಕೇಸ್ಗಳ ಸಾಕ್ಷಿಗಳಿಗೆ ನಿರಂತರ ಪ್ರಾಣ ಬೆದರಿಕೆ ಒಡ್ಡಲಾಗಿದೆ ಅಂತ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋ ಮಾಡಿಸಿಕೊಳ್ಳಲಾಗಿತ್ತು. ಹೀಗಂತ ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಎಸ್ಐಟಿ ಪೂರ್ಣ ಪ್ರಮಾಣದ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿಲ್ಲ. ಈಗ ಸಲ್ಲಿಕೆ ಮಾಡಿರುವುದು ಕೇವಲ ಪ್ರಾಥಮಿಕ ತನಿಖಾ ವರದಿಯಷ್ಟೇ. ತನಿಖೆಗೆ ಉಳಿದಂತಹ ಆರೋಪಿಗಳು ಅಸಹಕಾರ ನೀಡುತ್ತಾ ಇದ್ದಾರೆ. ಕೆಲವೊಂದಿಷ್ಟು ತಾಂತ್ರಿಕ ಸಾಕ್ಷಿಗಳ ವರದಿ ಬರಬೇಕಾಗಿದೆ. ತನಿಖೆ ಪೂರ್ಣಗೊಂಡ ನಂತರವೇ ಅಂತಿಮ ವರದಿ ಸಲ್ಲಿಕೆ ಮಾಡಲಾಗುತ್ತದೆ ಅಂತ ಎಸ್ಐಟಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ಪರಮ ಪವಿತ್ರ ಕ್ಷೇತ್ರದ ವಿರುದ್ಧ ಬುರುಡೆ ಗ್ಯಾಂಗ್ ಯಾವ ರೀತಿ ಷಡ್ಯಂತ್ರವನ್ನ ಮಾಡ್ತು ಅನ್ನುವಂಥದ್ದು ಇವತ್ತು ಅಫಿಷಿಯಲಿ ಬಹಿರಂಗವಾಗಿದೆ. ಇವರು ಹೇಳೋದೆಲ್ಲ ಸುಳ್ಳು, ಇವರು ಅವ್ರ ಪರವಾಗಿದ್ದಾರೆ, ಇವ್ರ ಪರವಾಗಿದ್ದಾರೆ, ಇವರು ಈ ರೀತಿ ಪರವಾಗಿರೋದಕ್ಕೆ ಬೇರೆ ರೀತಿ ವ್ಯವಸ್ಥೆ ಇದೆ ಅಂತ ಮಾತಾಡಿದವರೆಲ್ಲ ಈಗ ಉತ್ತರವನ್ನ ಕೊಡಲೇಬೇಕು. ಎಸ್ಪೆಷಲಿ ಬುರುಡೆ ಗ್ಯಾಂಗ್ ಈಗ ಮುಂದೆ ಬಂದು ಮಾತಾಡಬೇಕು. ಪ್ರಾಥಮಿಕ ತನಿಖಾ ವರದಿಯಲ್ಲಿ
ಈ ಷಡ್ಯಂತ್ರ ಮಾಡಿದ ಬುರುಡೆ ಗ್ಯಾಂಗ್ನ ಅಸಲಿ ಎತ್ತು ಎಲ್ಲವೂ ಬಟಾ ಬಯಲಾಗಿದೆ. ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಅನ್ನುವಂಥದ್ದಿದ್ರೆ ಈಗ ಇವರು ಮುಂದೆ ಬರಬೇಕು. ಯಾವುದು ಸತ್ಯ, ನಿಮ್ಮ ಹತ್ರ ಇರುವಂತಹ ಸಾಕ್ಷಿಗಳನ್ನ ಈಗಲಾದ್ರೂ ಹೇಳಬೇಕು. ಸ್ವತಃ SIT ಪ್ರಾಥಮಿಕ ತನಿಖಾ ವರದಿಯನ್ನ ಕೋರ್ಟ್ಗೆ ಕೊಟ್ಟಿದೆ. ಆ ತನಿಖಾ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೀವು ಕೇಳಬೇಕು. ಆವಾಗ ನೀವೆಲ್ಲರೂ ಕೂಡ 100% ಶೋರ್ ಈ ಷಡ್ಯಂತ್ರ ಬುರುಡೆ ಗ್ಯಾಂಗ್ ಅನ್ನ ನೀವೇ ಹುಡುಕೊಂಡು ಹೋಗ್ತೀರಿ. ಎಲ್ಲಿದ್ದಾರೆ ಅವರು ಅಂತ ಹೇಳಿ. ಯಾಕೇಳಿ ಅವರ ಸಾಧನೆಯನ್ನ ನಿಮ್ಮ ಶೈಲಿಯಲ್ಲಿ ವರ್ಣನೆ ಮಾಡೋದಕ್ಕೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ, ಹೇಳ್ತೀನಿ ಮತ್ತೆ ಇವ್ರ ಕಥೆನ. ಅದು ಧರ್ಮಸ್ಥಳ. ಆ ಮಣ್ಣಿನಲ್ಲಿ ಇರೋದೆಲ್ಲ ಸತ್ಯ. ಆದ್ರೆ ಅದೇ ಧರ್ಮಸ್ಥಳದ ವಿರುದ್ಧ ಶತಮುಟ್ಟಾಳರ ಪಡೆಯೊಂದು ಅಣುವು ವಿಷಯವನ್ನ ಕಾರ್ತಿತ್ತು. ಬುರುಡೆಯನ್ನು ಹಿಡಿದುಕೊಂಡು ಧರ್ಮಸ್ಥಳಕ್ಕೆ ಕಳಂಕ ಮೆತ್ತಲು ಬಂದು ಈಗ ಬೆತ್ತಲಾಗಿ ನಿಂತಿದ್ದಾರೆ. ಕೊನೆಗೂ ಸಿಕ್ಕಿತ್ತು ಅಣ್ಣಪ್ಪ ಸ್ವಾಮಿ ಆಶೀರ್ವಾದ. ಕಳಚೆ ಬೆತ್ತು ಷಡ್ಯಂತ್ರ ವೀರರ ಮುಖವಾಡ. ವಿಶೇಷ ತನಿಖಾ ತಂಡದ ತನಿಖಾ ವರದಿಯಲ್ಲಿ ಪಿತೂರಿ ಸಾಧಕನ ಬಟಾ ಬಯಲಾಗಿದ್ದು, ಧರ್ಮ ಗೆದ್ದು ಅಧರ್ಮ ಸೋಲಾಗಿದೆ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ನಡೆಸಿದ ಷಡ್ಯಂತ್ರ SIT ಸಲ್ಲಿಸಿದ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ. ಸೌಜನ್ಯ ಮಾವ ವಿಠ್ಠಲಗೌಡ ಕಥೆಯನ್ನ ಕಟ್ಟಿ ಗಿರೀಶ್ ಮಟ್ಟಣ್ಣವರ್ ನಿರ್ದೇಶನ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿ ನಿರ್ಮಾಣದ ಚಿತ್ರದಲ್ಲಿ ಮುಸುಕುಧಾರಿ ಚಿನ್ನಯ್ಯ ನಾಯಕ ನಟನಾಗಿದ್ದ. ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಹಿರಿಯ ನಟಿ ಪಾತ್ರವನ್ನು ವಹಿಸಿದ್ಲು. ಯೂಟ್ಯೂಬರ್ಗಳೇ ಕ್ಯಾಮರಾಮನ್ ಪಾತ್ರವನ್ನ ನಿರ್ವಹಿಸಿದ್ರು ಅನ್ನೋ ಸತ್ಯ ಇದೀಗ ಬಯಲಾಗಿದೆ. ಆರೋಪಿಗಳು ತನಿಖಾಧಿಕಾರಿಗಳು A1 ಚಿನ್ನ ಅಲಿಯಾಸ್ ಚಿನ್ನಯ್ಯ, A2 ಮಹೇಶ್ ಶೆಟ್ಟಿ ತಿಮರೋಡಿ, A3 ಗಿರೀಶ್ ಮಟ್ಟಣ್ಣವರ್, A4 ವಿಠ್ಠಲಗೌಡ, A5 ಜಯಂತ್ ಟಿ, A6 ಸುಜಾತ ಭಟ್ ಹೀಗಂತ ಪ್ರತ್ಯೇಕ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. SIT ಮಾಡಿದ್ರಿ ಸರ್. ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ SIT ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಷಡ್ಯಂತ್ರ ಆರೋಪ ಮಾಡಿದ್ರು ಅವರು. ಚಾರ್ಜ್ ಶೀಟ್ ನೋಡಿಲ್ಲ. ಕೊನೆಗೂ ಗೆದ್ದ ಧರ್ಮಸ್ಥಳ. 2023ರಲ್ಲಿ ಚಿನ್ನಯ್ಯನನ್ನ ತಿಮರೋಡಿ ಮನೆಗೆ ಕರೆಸಿಕೊಂಡಿದ್ದ. ಬುರುಡೆ ಮ್ಯಾನ್ ಅನ್ನ ಸೌಜನ್ಯ ಮಾವ ವಿಠ್ಠಲಗೌಡ ಕರೆದುಕೊಂಡು ಹೋಗಿದ್ದ. ಅಲ್ಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಸಂಚನ್ನ ರೂಪಿಸಲಾಗಿತ್ತು. ದೇವಸ್ಥಾನದ ಆಡಳಿತ ಮಂಡಳಿ ಸಿಬ್ಬಂದಿ ವಿರುದ್ಧ ಸುಳ್ಳು ಆರೋಪಕ್ಕೆ ಪ್ಲಾನ್ ಕೂಡ ಮಾಡಿದ್ರು. ಮಟ್ಟಣ್ಣವರ್, ವಿಠ್ಠಲಗೌಡ, ಜಯಂತ್ ಟಿ ಜೊತೆ ಸೇರಿ ಪ್ಲಾನ್ ಮಾಡಿದ್ರು. ಧರ್ಮಸ್ಥಳ ಸುತ್ತಮುತ್ತ ನಡೆದಂತಹ ಕೊಲೆ, ಅತ್ಯಾಚಾರ ಕೇಸ್ಗಳು, ಆ ಕೇಸ್ಗಳ ಸಾಕ್ಷಿಗಳಿಗೆ ನಿರಂತರ ಪ್ರಾಣ ಬೆದರಿಕೆ ಒಡ್ಡಲಾಗಿದೆ ಅಂತ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋ ಮಾಡಿಸಿಕೊಳ್ಳಲಾಗಿತ್ತು. ಹೀಗಂತ SIT ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು SIT ಪೂರ್ಣ ಪ್ರಮಾಣದ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿಲ್ಲ. ಈಗ ಸಲ್ಲಿಕೆ ಮಾಡಿರುವುದು ಕೇವಲ ಪ್ರಾಥಮಿಕ ತನಿಖಾ ವರದಿಯಷ್ಟೇ. ತನಿಖೆಗೆ ಉಳಿದಂತಹ ಆರೋಪಿಗಳು ಅಸಹಕಾರ ನೀಡುತ್ತಾ ಇದ್ದಾರೆ. ಕೆಲವೊಂದಿಷ್ಟು ತಾಂತ್ರಿಕ ಸಾಕ್ಷಿಗಳ ವರದಿ ಬರಬೇಕಾಗಿದೆ. ತನಿಖೆ ಪೂರ್ಣಗೊಂಡ ನಂತರವೇ ಅಂತಿಮ ವರದಿ ಸಲ್ಲಿಕೆ ಮಾಡಲಾಗುತ್ತದೆ ಅಂತ SIT ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.